युद्ध के अंदर जितने सैनिक मरते हैं उससे ज्यादा हमारे पुलिस जवानों को जान की बाजी लगानी पड़ी ताकि देश के सामान्य मानवी को सुरक्षा मिले। ಸೈನಿಕರು ಸಾಯ್ತಾರೆ, ಪೊಲೀಸರು ಸಾಯ್ತಾರೆ. ಈ ಮಾತನ್ನ ಬೇರೆ ಯಾರಾದರೂ ಕಾಂಗ್ರೆಸ್ ಪಕ್ಷದವರು ಮತ್ಯಾವುದೋ ಪಕ್ಷದವರ ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾ ಇತ್ತು. ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾ ಇತ್ತು. ಈ ದೇಶದ ಪ್ರಧಾನಮಂತ್ರಿಗಳು ಭಾಷಣದಲ್ಲಿ ಹೇಳ್ತಾರೆ, ಸೈನಿಕರು ದೇಶಕ್ಕೋಸ್ಕರವಾಗಿ ಹುತಾತ್ಮರಾಗಿರುವಂತಹ ಸೈನಿಕರೇ, ಅವರು ಹುತಾತ್ಮರಾಗಿದ್ದಾರೆ. ಯಾವ ಕೇಂದ್ರ ಸರ್ಕಾರದ ಅಡಿನಲ್ಲಿ, ಗೃಹ ಇಲಾಖೆಯ ಅಡಿನಲ್ಲಿ ಏನು ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಜೀವವನ್ನ ಕಳ್ಕೊಂಡ್ರಲ್ಲ, ಹುತಾತ್ಮರಾದ್ರಲ್ಲ, RDX ಕೆಜಿಗಟ್ಟಲೆ RDX ತಂದು ಸ್ಫೋಟ ಮಾಡಿದ್ರಲ್ಲ, ಅದರ ಹೊಣೆಯನ್ನ ಹೊರಬೇಕಾಗಿದ್ದಂತಹ ಸರ್ಕಾರ, ಅದರ ಹೊಣೆಯನ್ನ ಹೊತ್ತು ಕೇಂದ್ರ ಗೃಹ ಸಚಿವ ಹೊಣೆ ಹೊರಬೇಕಾಗಿದ್ದಂಥವರು ಅದನ್ನ ಸಮರ್ಥನೆ ಮಾಡಿಕೊಂಡು ಅದರ ಮೂಲಕ ಫಸ್ಟ್ ಟೈಮ್ ವೋಟರ್ಸ್ಗಳಾಗಿರುವವರು ಪುಲ್ವಾಮಾ ದಾಳಿಯನ್ನ ನೆನಪಿಸ್ಕೊಳ್ಳಿ ಅಂತೇಳಿ ಪ್ರಧಾನಮಂತ್ರಿಗಳು ಚುನಾವಣಾ ಭಾಷಣದಲ್ಲಿ ಮಾತಾಡ್ತಾರೆ. ನಮ್ಮ ಯಡಿಯೂರಪ್ಪನವರು ಪುಲ್ವಾಮಾ ದಾಳಿಯಿಂದ 2% ವೋಟ್ ಶೇರ್ ಇನ್ಕ್ರೀಸ್ ಆಗುತ್ತೆ ಬಿಜೆಪಿಗೆ ಅಂತ ಹೇಳ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಇದೇ ಮಾತನ್ನ ಕಾಂಗ್ರೆಸ್ ಪಕ್ಷದವರು ಹೇಳಿದ್ದಿದ್ರೆ ಏನ್ ಮಾಡ್ತಿದ್ರು? ನಾವು ನೋಡ್ತಾ ಇದ್ವಿ ನಿನ್ನೆಯಿಂದ ಸೋನಿಯಾ ಗಾಂಧಿ ಅವರು ಕೈ ಬೆರಳು ತೋರಿಸ್ಬಿಟ್ರು ಅಂತ ಹೇಳಿದ ತಕ್ಷಣ ನಮ್ಮ ಕುಮಾರಸ್ವಾಮಿ ಅವರು 2019ರಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಸೋನಿಯಾ ಗಾಂಧಿ ಅವರ ಹತ್ರ ಹೋಗಿ ಕೈ ಮುಗಿದು ಆಶೀರ್ವಾದ ತಗೊಂಡು ಬಂದಂಥವರು ಇವತ್ತು ಇಟಲಿಯ ರಕ್ತ ಹರಿತಾ ಇದೆ ಅಂತ ಹೇಳ್ತಾರೆ. ಅವಕಾಶವಾದಿತನ ರಾಜಕಾರಣ ಅಲ್ವಾ ಇದು? ಅವಕಾಶವಾದಿತನ ಅಲ್ಲ, ಕೈ ತೋರಿಸಿದ್ರು ಅಂತೇಳಿ. ಅದು ಏನಾಗಿದೆ, ಏನ್ ಕತೆ, ಅದು ಆಮೇಲೆ ಕತೆ. ಅದೇ ಈ ದೇಶದ ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಉಲ್ಟಾ ಇಟ್ಟಿದ್ದಾರೆ ಅಂತ ತಕ್ಷಣ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ. ಸೈನಿಕರ ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ ಯಾರು ಒಬ್ಬರು ಸಹ ಇದರ ಬಗ್ಗೆ ಮಾತನಾಡ್ತಾ ಇಲ್ಲಲ್ಲ. ಸತ್ಯ ಅಲ್ವೇನ್ರಿ? ಸತ್ಯ ಅಲ್ವಾ? ಯುವಕರ ಬಗ್ಗೆ ಮಾತನಾಡುವಂಥದ್ದು ಯಾರು? ನಮ್ಮ ನ್ಯಾಯಾಧೀಶರು ಒಂದಿನ ಕಾಕ್ರೋಚ್ ಬಗ್ಗೆ ಜಿರ್ಲೆ ಅಂತ ಮಾತಾಡಿದಕ್ಕೆ ಕಾಕ್ರೋಚ್ ಜನತಾ ಪಕ್ಷ ಅಂತ ಹೇಳ್ಬಿಟ್ಟು ದಿಢೀರಂತ ಉಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರ ರಾಜೀನಾಮೆ ಕೊಡುವಂತ ಮಟ್ಟಿಗೆ ಬೆಳೆದಂತವರಿಗೆ ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ನಗರದ ನಕ್ಸಲ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂತಂದ್ರೆ, ಹಾಗಾದ್ರೆ ನಗರದ ನಕ್ಸಲ್ಸ್ಗಳು ನಿರುದ್ಯೋಗಿಗಳನ್ನಾಗಿ ಮಾಡಿರುವಂತದ್ದು 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ರಲ್ಲ 2014ರಲ್ಲಿ. ನೀವು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನೀವು ಕೆಲಸ ಕೊಟ್ಟಿದ್ರೆ ಅವ್ರು ಯಾಕ್ರಿ ನಕ್ಸಲರಾಗ್ತಿದ್ರು? ನಿಮ್ಮ ಆಡಳಿತ ವ್ಯವಸ್ಥೆ ಕರೆಕ್ಟ್ ಆಗಿದ್ದಿದ್ರೆ ಅವ್ರು ಯಾಕ್ರಿ ಅಡ್ಡದಾರಿಗೆ ಹಿಡಿತಿದ್ರು? ಇನ್ನಷ್ಟು ಜನ ದೇಶವನ್ನ ಉಳಿಸೋದಕ್ಕೆ ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದ್ರು. ಇವತ್ತು ಯುವಕರು ಅಡ್ಡದಾರಿಗೆ ಇಳಿತಾ ಇದ್ದಾರೆ. ಯಾತಕ್ಕೆ ಅಂತಂದ್ರೆ ನಿಮ್ಮ ಉದ್ಯೋಗ ಕೊಡೋದಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂತೇಳಿ, ನೀವು ಕೊಟ್ಟ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಅಂತೇಳಿ ಜೀವನ ಮಾಡೋದಕ್ಕೆ ಇವತ್ತು ಪದವೀಧರರಿಗೆ ಕೆಲಸ ಇಲ್ಲ ರೀ. ಅಡ್ಡದಾರಿ ಹಿಡಿತಾ ಇದ್ದಾರೆ. ಮೋಸ, ಸುಳ್ಳು, ದೋಹಗಳು ಇದ್ರ ಕಡೆ ಗಮನ ಹರಿತಾ ಇದ್ದಾರೆ. ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ನಗರದ ನಕ್ಸಲ್ಸ್ ಅಂತ ಮಾತನಾಡುವಂತಹ ಪ್ರಧಾನಮಂತ್ರಿಗಳಿಗೆ ನಾನು ಪ್ರಣಾಳಿಕೆಯಲ್ಲಿ ಏನ್ ಕೊಟ್ಟಿದ್ದೆ, ಕೆಂಪು ಕೋಟೆಯ ಮೇಲೆ ಏನ್ ಹೇಳಿದ್ದೆ, ಈ ಎಲ್ಲವನ್ನು ನೆನಪಿಸ್ಕೊಳ್ಬೇಕಾಗುತ್ತೆ ರೀ. PM ಕೇರ್ನಲ್ಲಿ 1500 ಕೋಟಿ ರೂಪಾಯಿ PM ಕೇರ್ಗೆ ಹಣ ಬಂದಿದೆ ಅಂತ ಹೇಳುವಂತವರು PM ಕೇರಿಂದ ಖರ್ಚಾಗಿರುವುದು 15 ಕೋಟಿ ರೂಪಾಯಿ ಅಂತ. ಬಾಕಿ ಹಣ ಏನಾಯ್ತ್ರಿ? ಭ್ರಷ್ಟಾಚಾರ ಇಲ್ಲ ಅಂತೇಳಿ ಲೆಕ್ಕಪತ್ರಗಳ ಬಗ್ಗೆ ಉತ್ತರ ಕೊಡೋದಿಲ್ಲ. ಕೌಶಲ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಲೆಕ್ಕ ಕೊಡ್ತಾ ಇಲ್ಲ. ಈ ದೇಶದ ವಿದೇಶಿ ಸಾಲ 225 ಕೋಟಿ ಮೀರಿ ಹೋಗ್ತಾ ಇದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹಣದುಬ್ಬರ ಹೆಚ್ಚಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಡಿದಂತಹ ಮಾತುಗಳನ್ನ ಉಳಿಸ್ಕೊಳಕ್ ನಿಮ್ ಕೈಲಿ ಆಗ್ತಾ ಇಲ್ಲ. ಈ ದೇಶದ ಹಣಕಾಸು ಸಚಿವರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಎಲ್ಲವನ್ನೂ ಸಹ ನಾವು ನೋಡ್ತಾ ಇದ್ದೀವ್ರಿ. ಸೈನಿಕರನ್ನ ಬಳಸ್ಕೊಂತೀರಿ,
ಇದೇ ಸೈನಿಕರನ್ನ ಬಳಸ್ಕೊಂಡು ಸೈನಿಕರಿಗೆ ಹುತಾತ್ಮ ಅಂತ ಹೇಳುವಂತ ವಿಚಾರವನ್ನ ಸಾಯ್ತಾರೆ ಅಂತ ಹೇಳ್ತೀರಿ. ಇದೇ ಪೆಹಲ್ಗಾಮ್ನಲ್ಲಿ ಬಂದಂತಹ ಉಗ್ರಗಾಮಿಗಳು ಯಾರು ಅಂತ ಇವತ್ತವರೆಗೂ ಗೊತ್ತಿಲ್ಲ. ಬಂದ, ಹೊಡೆದ, ಹೋದ. ಬಂದ ಹೆಂಗ್ ಗೊತ್ತಿಲ್ಲ, ಹೋದ ಹೆಂಗ್ ಗೊತ್ತಿಲ್ಲ. ಸತ್ತಿದ ತಕ್ಷಣನೇ ಅದಕ್ಕೊಂದು ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಆಪರೇಷನ್ ಸಿಂಧೂರ ಆಗಿದ ತಕ್ಷಣ ಅದನ್ನಾದ್ರೂ ಪೂರ್ತಿ ಮಾಡಿದ್ರ ಅಂತಂದ್ರೆ ಅದೂ ಇಲ್ಲ. ಯಾವನೋ ಟ್ರಂಪ್ ಹೇಳ್ದ, ಎದುರ್ಕೊಂಡು ಯುದ್ಧವನ್ನ ಸ್ಟಾಪ್ ಮಾಡಿದ್ರು. ಏನೇನು ಡ್ರಾಮಾಗಳನ್ನ ಮಾಡಿದ್ರಿ, ಏನೇನು ಆಟಗಳನ್ನ ಆಡಿದ್ರಿ. ಜನ ನೋಡ್ತಾ ಇದ್ದಾರೆ. ನಿಮಗೆ ಎಲೆಕ್ಷನ್ ಟೈಮಲ್ಲಿ ಬಿಹಾರದಲ್ಲಿ ಮಾಡಿದ್ರಲ್ಲ, 10,000 ರೂಪಾಯಿ ಅಕೌಂಟ್ಗೆ ಹಾಕುವಂಥದ್ದು, ಅಸ್ಸಾಂನಲ್ಲಿ ಮಾಡಿದ್ರಲ್ಲ, ಈ ರೀತಿಯಾದಂತಹ ಹಣವನ್ನ ಹಾಕಿ ಎಲೆಕ್ಷನ್ ಅನ್ನ ಗೆಲ್ಲುವಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದೀರಿ. ಭಾವನೆಗಳನ್ನ ಬಿತ್ತಿ ರೂಢಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿದಿರಿ. ದಯಮಾಡಿ ಹೇಳ್ತೇನೆ, ದಯಮಾಡಿ ಸರಿದಾರಿಯಲ್ಲಿ ಅಧಿಕಾರ ಮಾಡಿ, ಸರಿದಾರಿನಲ್ಲಿ ಆಡಳಿತ ಮಾಡಿ. ದಾರಿ ತಪ್ಪಿಸುವಂತ ಕೆಲಸ ಮಾಡಕ್ ಹೋಗಬೇಡಿ. ಯಾರೋ ಬೇರೆಯವರು ಮಾತಾಡಿದ್ರೆ ತಪ್ಪು, ನೀವು ಮಾತಾಡಿದ್ರೆ ಸರಿ. ಬೇರೆಯವರು ಮಾತಾಡಿದ್ದು ಅನಾಚಾರ, ನಾವು ಮಾಡಿರೋದು ಆಚಾರ. ಇದರ ಹಿಂದೆ ಇರುವಂತವ್ರು ಯಾರು? 2%ನವರು ಹೇಗೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ, ಇಡೀ ದೇಶದ ವ್ಯವಸ್ಥೆಯನ್ನ ಹಾಳು ಮಾಡ್ತಾರೆ, ಇಡೀ ದೇಶದ ವ್ಯವಸ್ಥೆಯನ್ನು ತಮ್ಮ ಕಂಟ್ರೋಲ್ ತಗೊಳ್ತಾರೆ ಅನ್ನೋದಕ್ಕೆ ಬ್ರಿಟಿಷರ್ ಕಾಲದಿಂದಲೂ ನೋಡ್ತಾ ಇದ್ದೀವಿ, ಇವತ್ತಿನ ಕಾಲದಿಂದಲೂ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನೆನ್ನೆ ಒಂದು ವಿಡಿಯೋ ನೋಡಿದೆ, ಈಸೂರು ಸ್ವತಂತ್ರವಾದದ್ದು. ಇದ್ರ ಬಗ್ಗೆ ಯಾರೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರು, ತುಂಬಾ ಚೆನ್ನಾಗಿ ಹಾಕಿದ್ರು. ಅದ್ರಲ್ಲಿ ಹೇಳ್ತಾರೆ, ಈಸೂರು ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ಸ್ವತಂತ್ರ ಅಂತ ಘೋಷಣೆ ಮಾಡ್ಕೊಂಡಿದ್ದಾಗ ಈಸೂರು ಗ್ರಾಮದವರನ್ನ ಅವರ ಮೇಲೆ ಹತ್ಯೆ ಮಾಡೋದಕ್ಕೆ ಸಹಾಯ ಮಾಡಿದಂಥವ್ರು ಯಾರು ಅಂದ್ರೆ ನಮ್ಮ ಹಿಂದೂಗಳೇ, ನಮ್ಮ ಭಾರತೀಯರೇ ಈಸೂರು ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು. ಈಸೂರು ಮೇಲೆ ಗಲ್ಲು ಶಿಕ್ಷೆಗೆ ಮಾಡೋದಕ್ಕೆ ನಮ್ಮ ಹಿಂದೂಗಳೇ, ನಮ್ಮ ಭಾರತೀಯರೇ ಮಾಡಿರುವಂಥದ್ದು. ಇದನ್ನೇ ನಾವು ಪದೇ ಹೇಳ್ತಾ ಇರುವಂಥದ್ದು. 2%ನವರು ಮೊಘಲರು ಭಾರತಕ್ಕೆ ಬಂದಾಗ ಅವ್ರ ಜೊತೆ ಸೇರಿ ಅಧಿಕಾರ ಮಾಡಿದ್ರು. ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ತುರ್ಕರು ಯಾರ್ಯಾರು ಬಂದ್ರು ಅವ್ರ ಜೊತೆ ಅಧಿಕಾರ ಹಂಚ್ಕೊಂಡ್ರು. ಇವತ್ತಿಗೂ ಸಹ ಅವರ ಕಂಟ್ರೋಲ್ ಬಿಡ್ತಾ ಇಲ್ಲ. ಅವ್ರು ಇವತ್ತಿಗೂ ಸಹ ಅದನ್ನೇ ಮಾಡ್ತಾ ಇದ್ದಾರೆ. ಅವರು ಕುತ್ಕೊಂಡು ಖುಷಿಯಾಗಿ ಆರಾಮವಾಗಿ ನರೇಂದ್ರ ಮೋದಿ ಅವ್ರ ಕೈಲಿ ಏನ್ ಹೇಳಿಸ್ಬೇಕು ಅನ್ನೋದು ಗೊತ್ತಿದೆ, ಯಾವ ಟೈಮಲ್ಲಿ ಯಾವ ಭಾಷಣ ಮಾಡಿಸ್ಬೇಕು ಅನ್ನೋದು ಗೊತ್ತಿದೆ, ಯಾವ ರೀತಿ ಕಣ್ಣೀರು ಹಾಕ್ಸ್ಬೇಕು ಅನ್ನೋದು ಗೊತ್ತಿದೆ, ಯಾವ ಶಬ್ದವನ್ನ ಬಳಸಬೇಕು ಅಂತ ಗೊತ್ತಿದೆ, ಡಿಸ್ಟರ್ಬ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದೆ, ಎಲ್ಲವನ್ನೂ ಗೊತ್ತಿದೆ. ಯಾತಕ್ಕೆ ಅಂದ್ರೆ ಅವರು 2%ನವರು, ಅವರಿಗೆ ಯಾವುದೇ ಡಿಸ್ಟರ್ಬ್ ಆಗಬಾರ್ದು, ಅವರ ಜೀವನ ನಡೀಬೇಕು ಇಷ್ಟೇ. ಇದು ನಮ್ಮ ದೇಶದ ಇವತ್ತಿನ ದುಸ್ಥಿತಿಗೆ ಕಾರಣ. ಯಾವತ್ತು ಈ ದೇಶ 1947ನೇ ಇಸ್ವಿನಲ್ಲಿ ಸ್ವತಂತ್ರ ಬಂತು, ಭಾರತೀಯ ಜನತಾ ಪಕ್ಷದ ಸಂಸದರು ಕಂಗನಾ ರಣಾವತ್ ಹೇಳ್ತಾರೆ, ಅವತ್ತು ಕೊಟ್ಟಿದ್ದು ಭಿಕ್ಷೆ ಅಂತೆ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಸ್ವತಂತ್ರ ಬಂತಂತೆ. ಇದನ್ನ ಕೇಳ್ಕೊಂಡು ಸುಮ್ಮನೆ ಇದ್ದಾರೆ ನಮ್ಮ ಜನ. ಯಾಕೆಂದ್ರೆ ಶಕ್ತಿ ಇಲ್ಲದಂತಹ ಭಾರತ ಆಗೋಗಿದೆ ಇವತ್ತು. ಶಕ್ತಿ ಇಲ್ಲದಂತಹ ಒಂದು ಟಿವಿ ವೇದಿಕೆ ಮೇಲೆ ಕುತ್ಕೊಂಡು ಮಾತನಾಡ್ತಾಳೆ, ಅವರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ, ಅವರನ್ನ ಸಂಸದರನ್ನಾಗಿ ಮಾಡ್ತಾರೆ ಅಂತಂದ್ರೆ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕ್ರಿ? ಭಿಕ್ಷೆ ಕೊಟ್ಟಂತೆ 1947ರಲ್ಲಿ ಸ್ವತಂತ್ರ ಬಂದಿದ್ದು ಭಿಕ್ಷೆ ಅಂತೆ. ಹಾಗಾದ್ರೆ 1947ರ ಭಿಕ್ಷೆ ತೆಗೆದುಕೊಂಡು ಯಾತಕ್ಕೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾ ಇದ್ದೀರಿ? 2014ರಲ್ಲಿ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಬಂದಿದ್ದು ಸ್ವತಂತ್ರ ಅಂತೇಳಿ ಏನು ಘೋಷಣೆ ಮಾಡಬೇಕಾಗಿತ್ತು. ಸತ್ಯ ತಿಳ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.